ನಮ್ ಬೆಂಗಳೂರಲ್ಲಿ ಇತ್ತೀಚೆಗೆ ನೀರಿಗೆ ಅಭಾವ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದು ನಾನು ನಿಮ್ಮೆಲ್ಲ ನೆಚ್ಚಿನ ತೇಜಸ್ವಿ ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಮ್ ಬೆಂಗಳೂರಲ್ಲಿ ಟೋಟಲ್ ಇವತ್ತಿಗೆ 1.5 ಕೋಟಿ ಜನ ಇರ್ತಾರೆ. ಆ 1.5 ಕೋಟಿ ಜನನು ದಿನಕ್ಕೆ 1 ಲೀಟರ್ ನೀರು ಕುಡಿದ್ರು ಸಹ ನಮ್ಗೆ 1.5 ಕೋಟಿ ಲೀಟರ್ ದಿನಕ್ಕೆ ನೀರ್ ಬೇಕಾಗಿರುತ್ತೆ. ಆದ್ರೆ ನಮ್ಮ ಬೆಂಗಳೂರಲ್ಲಿ ಅಷ್ಟು ನೀರು ಈಗ ಸದ್ಯಕ್ಕೆ ಇಲ್ಲ. ಆಶ್ಚರ್ಯ ಏನಪ್ಪಾ ಅಂದ್ರೆ ಕುಡಿಯೋದಕ್ಕೆ ಅಲ್ಲ, ಬಳಸೋದಕ್ಕೂ ಸಹ ನೀರಿಲ್ಲ ನಮ್ಮ ಬೆಂಗಳೂರಲ್ಲಿ. ನಮ್ಮ ಜನಗಳು ಹತ್ರ ಇರೋ ಮಾಲ್ಗಳಿಗೆ ಹೋಗಿ ಅಲ್ಲಿ ಬಾತ್ರೂಮ್ ಮತ್ತೆ ರೆಸ್ಟ್ ರೂಮ್ ನ ಯೂಸ್ ಮಾಡ್ಕೊ ಬರ್ತಾ ಇದಾರೆ. ಮುಂಚೆ ಒಂದು ಟ್ಯಾಂಕ್ ನೀರಿಗೆ 700-800 ರೂಪಾಯಿ ತಗೊಂತಿದ್ದವರು ಈಗ ಒಂದು ಟ್ಯಾಂಕ್ ನೀರು 1,500 ರೂಪಾಯಿ ಆಗಿದೆ. ಸೊ ದುಡ್ಡಿರೋರು ಈ ತರ ಟ್ಯಾಂಕ್ ನೀರನ್ನು ಹಾಕ್ಸ್ಕೊಂತಾರೆ, ಆದ್ರೆ ದುಡ್ಡಿಲ್ದಿರೋರು ಏನ್ ಮಾಡ್ತಾರೆ? 50 ವರ್ಷದಿಂದ ನಮ್ಮ ಬೆಂಗಳೂರಲ್ಲಿ ಕೇವಲ ಬರೀ ಲಕ್ಷಾಂತರ ಜನ ಇದ್ರು, ಆದ್ರೆ ಇವಾಗ 1.5 ಕೋಟಿ ಜನ ನಮ್ಮ ಬೆಂಗಳೂರಲ್ಲಿ ವಾಸಿಸ್ತಾ ಇದ್ದಾರೆ. ಸೊ ನಂಬರ್ 1 ರೀಸನ್ ಏನಪ್ಪಾ ಬಂದ್ಬಿಟ್ಟು ಅಂದ್ರೆ ಜನಸಂಖ್ಯೆ ಹೆಚ್ಚಳ. ಈಗ ಫಸ್ಟ್ ನಮ್ಮ ಬೆಂಗಳೂರು ಎಲ್ಲಿ ನೋಡಿದ್ರು ಅಲ್ಲಿ ಮರಗಳಿತ್ತು, ಕಾಡಾಗಿ ಇದ್ದಿದ್ದ ನಮ್ಮ ಬೆಂಗಳೂರಿನ ಈಗ IT-BT ಕಂಪನಿಗಳು ಬಂದು ಏನು ಈ ಅಪಾರ್ಟ್ಮೆಂಟ್ಗಳು ಕಂಪನಿಗಳು ಬಿಲ್ಡ್ ಮಾಡಿದಾವೆ, ಆ ಕಂಪನಿಗಳೆಲ್ಲ ಆ ಮರಗಳನ್ನು ಕಡಿದು ಡೆಮಾಲಿಷ್ ಮಾಡಿ ಅಲ್ಲಿ ಅವರ ಕಂಪನಿನ ಕಟ್ತಾ ಇದ್ದಾರೆ. ಸೊ ಆ ಮರಗಳಿಲ್ಲ ಅಂದ್ರೆ ಮಳೆ ಇಲ್ಲ. ಸೊ ನಂಬರ್ 2 ರೀಸನ್ ಈಸ್ ಮರಗಳನ್ನ ಕಡಿದಿರೋದು ನಂಬರ್ 2 ರೀಸನ್ ಆಗಿರುತ್ತೆ. ಅಫ್ಕೋರ್ಸ್ ಮರಗಳಿಲ್ಲ ಅಂದ್ರೆ ಮಳೆ ಬರೋದಿಲ್ಲ, ಮಳೆ ಬಂದಿಲ್ಲ ಅಂದ್ರೆ ಕೆರೆಗಳು ತುಂಬೋದಿಲ್ಲ. ನಿಮ್ಗೆ ಗೊತ್ತಾ, ನಮ್ಮ ಬೆಂಗಳೂರಲ್ಲಿ 60% ಕಾವೇರಿ ನದಿ ಹರಿಯುತ್ತೆ. ಇನ್ನ 40% ಎಲ್ಲಾ ನದಿಗಳು ಸೇರಿ ಅಂತರ್ಜಲವಾಗಿ ನಮ್ಮ ಬೆಂಗಳೂರಲ್ಲಿ ಹರಿಯುತ್ತಿದೆ. ಈಗ ಆ 40% ಅಂತರ್ಜಲ ಕುಸಿತಕ್ಕೆ ಬಿದ್ದಿದೆ. ಯಾಕೆ ಅಂದ್ರೆ ಮಳೆ ಬಂದಿಲ್ಲ. ಸೊ ನಂಬರ್ 3 ರೀಸನ್ ಈಸ್ ಮಳೆ ಬರ್ತಾ ಇಲ್ಲ. ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಮಳೆ ಬರ್ತಾ ಇಲ್ಲ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ಅಂತರ್ಜಲ ಕುಸಿತಿದೆ, ಕಾವೇರಿ ಬತ್ತೋಗ್ತಾ ಇದ್ದಾಳೆ. ಇದಕ್ಕೆಲ್ಲ ನಮ್ಮ DCM ಆದ DK ಶಿವಕುಮಾರ್ ಅವರು ಹೇಳ್ತಾರೆ, ಅವರು ಹತ್ರ ಇರೋ ತಮಿಳುನಾಡು ಗೌರ್ಮೆಂಟ್ ಜೊತೆಗೆ ಕಾವೇರಿ ವಿಷಯದ ಬಗ್ಗೆ ಮಾತನಾಡಿ ಮುಂದೆ ಬರುವ ದಿನಗಳಲ್ಲಿ ವಾಟರ್ ಶಾರ್ಟೇಜ್ ಅನ್ನ ಕಮ್ಮಿ ಮಾಡ್ತಾರಂತೆ. ಹಾಗೆ ಮಹದಾಯಿ ಮತ್ತು ಮಹಾದಾತು ಪ್ರಾಜೆಕ್ಟ್ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಡಿಸ್ಕಸ್ ಮಾಡ್ತೀವಿ ಅಂತ ಮಾತನಾಡಿದ್ದಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಅನ್ನ ಮಾಡಿ ಈ ಹೊಸ ಪ್ರತಿಭೆಯನ್ನು ನಿಮ್ಮ ಕನ್ನಡಿಗನನ್ನು ಬೆಳೆಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.